ನಾನು ಸುಮ್ಲಕ್ಕಂತ ಒಂದು ಪ್ರೈವೇಟ್ ಪೂಲ್ ಇಟ್ಟಿವಿ. ಎರಡು ಒಂದ ಅಯ್ಯ ಅಲ್ಲ ಮಗಳ ಗಂಡ ಕಡೆ ಕಡೆ ಸಿಕ್ಕಸ್ಕೊಂಡ ಹಗಲು ಚಿಕ್ಕಿ ತೋರ್ಸವನ್ನ ದಾವಡ್ ತಿಳ್ಕೊಂಡ್ಬಿಡ್ತೀನಿ ಅಣ್ಣಿನ. ಆದ್ರೂ ನೀನು ಬಿಡ್ಬಾರ್ದು ನೋಡು, ನೀನು ಕೊಡ್ಲೇಬೇಕು. ಇಲ್ಲ ನಿಂದಿರ್ಸ್ಕೊಳ್ಳ ಕುಂದಿರ್ಸ್ಕೊಳ್ಳು, ಹೊರಗೆ ಹೋಗ್ಕೊಳ್ಳ. ಏನಿಲ್ಲ ಕೊಡೋದು ಕೊಡ್ತಿ ಹೇಳಿ ಕೊಡು. ಕೊಡ್ಲೆ ಅಂದ್ರೆ ಏನು ಕೌನ್ಸ್ನಾಗ ಇಟ್ಟು ಬಿಡ್ತಿ. ಏನದು ಕೊಡೋದು? ಎಷ್ಟು ಉದ್ಧಾರ ಮುತ್ತಿಗೆ ಬೆಂಕಿ ಬಡಿಲಿ. ಮುತ್ತು ಕೊಡ್ತಾನಂತ ಮುತ್ತು. ಇವನಿಗೆ ಹೇಳಿದ್ರೆ ರಂಡೆ ಆಗಲಿ, ಅವ್ನು ಹುಡುಗಾರ್ದಾಗ ಉಪ್ಪು ಕಟ್ಟಲಿ, ಅವ್ನು ಬರಬಾರ್ದು ಬರಲಿ, ಅವ್ನು ಹೆಡ್ ಮೇಲೆ ಗ್ಯಾಸ್ ಪಕ್ಕ 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 ಬಡಿಲಿ. ಬಾಯಿಗೆ ಬಂದಾಗ ಬೈಬೇಡ್ರಿ. ಒಂದೇ ಒಂದು ಮುತ್ತು ಕೊಡ್ತೀನಿ, ಬೇಕಾದ್ರೆ ಸುಮ್ಕಿರು. ಬಾಡ್ ಅಂತಿದ್ರೆ ಸುಮ್ಕಿರು, ಇಲ್ಲಾಂದ್ರೆ ಬಾಯಿ ಮಾಡು. ನನ್ನಂತ ಒಂದು ಸುಂದರ ಹುಡುಗ ನಿನ್ನಂತ ಸುಂದರವಾದ ಹುಡುಗಿಗೆ ಮುತ್ತು ಕೊಡ್ದೆ ಮತ್ತೆ ಮುತ್ತಿಗೆ ಕೊಡ್ಲೇನ? ಈ ಮುತ್ತು ಕಾಲಾಗ ಹಾಕೋದಲ್ರಿ, ಈ ಮುತ್ತು ಕಿವ್ಯಾಗ ಹಾಕೋ ಮುತ್ತು, ಮುಗ್ನಾಗ ಹಾಕೋ ಮುತ್ತು, ಕೊರಳಾಗ ಹಾಕೋ ಮುತ್ರಿ ಇದು. ನಾ ಏನೇನೋ ಅಂದ್ಬಿಟ್ಟಲ್ರಿ ಪಾಪ ನಿಮಗ. ಹೋಗಿ ಬಿಡ್ರಿ, ಹ್ಯಾಂಗ್ ಕೊಡ್ತೀರಿ ಇವನ್ನ? ಹಂಗಂತಿಲ್ಲ, ಇದು ರಕ್ತದಂಗೆ ನಾವು ನೋಡು. ನಂಗೆ ಯಾವ ಬೇಕು ಕೇಳು, ನಾ ಕೊಡಕ್ ರೆಡಿನ. ಅಲ್ಲ ಮೊನ್ನೆ ಜಂಪರ್ ತಗೊಂಡಿಯಲ್ಲ, ಹಂಗ ತಳಕ್ ಹೋಗ್ಬೇಡ. ಅಯ್ಯಯ್ಯ ಏವ ನಮ್ಮ ಉದ್ದನ ಹೆಸರು ನಾವ ಇದು ಯಾಕೆ ಬಂದು ಗಂಟು ಬಿಟ್ರಿ ನಮ್ಮ ಕರ್ಮಕ್ಕ? ಏನ್ರ ಒಂದ್ ಸ್ವಲ್ಪ ಮಜಾ ಮಾಡಿ ಮುತ್ತು ತೊಡ್ಕೊಂಡು ಹೋದ್ರ ಆತ ಅಂತಂದ್ರೆ. ಓ ಮುತ್ತುಗಾರ ಆಗೇತೇನ ಏನ ಮದ್ದೀವಿ? ಯಾಕ ಮಾಡ್ಕೋಬೇಕಂತಿರಣ್ಣ? ಮತ್ತೆ ಯಾಕೆ ಕೇಳ್ತಿ? ನಿನಗ ಅಲ್ಲೇ ಮುತ್ತೇನಾದ್ರೂ ಬೇಕಿತ್ತ? ಯಾರು ಮಾರ್ರೆ ನೀ ನಮ್ಮನಿ ಹೇಳಿ ಹೇಳಿ ವಾಕರ್ಗೆ ಇಟ್ಟು ಹೋತದ. ಹೇಳು ಮುತ್ತು ಮುತ್ತು ಅಂತ ಕೇಳ್ಬೇಡ. ಯಾವ ಊರವ್ ನೀನು? ಉದ್ರಿಗಿದ್ರಿಗೆ ಕೊಡ್ತೀಯನಂತ ಕೇಳಿದೆ. ಉದ್ರಿ ಬೇಕಾ? ಅವನ ನನ್ನ ಮೂರೂ ಮುತ್ತೋದ್ರ ಚಿಂತೆ ಇಲ್ಲ, ಈಕೀಗ ಮತ್ತೇರ್ಸಿ ಮಜಾ ಮಾಡಲೇಬೇಕು. ಕೊಡ್ತೀರಿ? ಅಷ್ಟ್ರ ಮಟ್ಟ ನನಗೆ ನೀವೇನ್ ಕೊಡ್ತೀರಿ? ನೀವೇನು ಕೇಳ್ತೀರಿ ನಾವು ಅದನ್ನೇ ಕೊಡ್ತೀವಿ. ಸಮಾಧಾನ ಏನು ರುಚಿ ತೊಂಡಿ ಹಣ್ಣಿನಂತ ತುಟಿಯಿಂದ ನನಗೆ ಕಲ್ಲಕ್ಕ ಒಂದು ಮುತ್ತು ಕೊಟ್ಟ ನಾನು ನಿನಗೆ 100 ಮುತ್ತು ಕೊಡ್ತೀನಿ. ಗಂಡಸು ಹೊಡೆಯುತ್ತನ ಹೆಚ್ಚಿಗೆ ಇರಬೇಕು, ಕೆಟ್ಟರೆ ಕಡಿಮೆ ಇರಬೇಕು.
ನಡೆದು ಆಗಲಿ ಹತ್ತಿರ ಬರಗಾಡ ಆಟದ ಬೆಂಕಿಗೆ ಬಣ್ಣಸು ಕೊಟ್ಟವು ನಮದು ಏನು ಹೆಚ್ಚಿಗೆ ಸುಳ್ಬೇಡ ಎಷ್ಟೊಂದು ಸುಂದರವಾಗಿದೆ ಈ ಪ್ರಶಾಂತವಾದ ವಾತಾವರಣ. ಎಲ್ಲಿ ನೋಡಿದರತ್ತ ಬರೀ ಪ್ರೇಮಿಗಳೇ ಕಾಣಿಸ್ತಾ ಇದ್ದಾರೆ. ಇದೇನಾದ್ರೂ ಪ್ರೇಮಲೋಕ ಆಗಿರ್ಬೋದಾ? ಇಂಥ ಜಾಗದಲ್ಲಿ ನಮ್ಮಂತ ಹೆಣ್ಮಕ್ಳು ಒಂಟಿಯಾಗಿರ್ಬಾರ್ದು. ಯಾಕಿರಬಾರ್ದು? ಪಾಪ ನೀನು ಒಂಟಿಯಾಗಿರ್ಬಾರ್ದೆಂದು ನಾವೊಂದೇ ನಿನ್ನ ಜೊತೆಯಾಗಿ ಹಾಡಿ ಕುಣಿಯಲು. ಪರವಾಗಿಲ್ವೇ? ಒಳ್ಳೆ ಸಿನಿಮಾದಲ್ಲಿ ಹೀರೋಯಿನ್ ಒಂಟಿಯಾಗಿ ನಿಂತಾಗ ಹೀರೋ ಬಂದಂತೆ ಬಂದ್ಬಿಟ್ಟೆ. ತುಂಬಾ ಧೈರ್ಯವಂತ ನೀನು. ಧೈರ್ಯವಂತನೆಂದು ಹೀಯಾಡಿಸಿ ಮಾತನಾಡದಿರು. ಇಲ್ಲಿ ನಿನ್ನ ಹೆಸರೇನು? ಯಾವ ಊರಿನವಳು ಮೊದಲೇ ಹೇಳು. ಅದರಿಂದ ನಿಮ್ಗೇನಾಗ್ಬೇಕಾಗಿದೆ? ಯಾಕೆ ಸಂಬಂಧ ಏನಾದ್ರೂ ಬೆಳೆಸ್ಬೇಕಾಗಿದೇನು? ಸುಂದರವಾದ ಹೆಣ್ಣು ತನ್ನಿಂದ ತಾನೇ ರಸಿಕನ ಹೃದಯ ಮಂದಿರದಲ್ಲಿ ಪ್ರವೇಶಿಸುವಳೆಂದರೆ ಅದಕ್ಕೆ ಒಪ್ಪದೇ ಇರುವ ಮೂರ್ಖ ನಾನಲ್ಲ. ಹೋಗ್ಲಿ, ನಿನ್ನ ಹೆಸರೇನು? ತಮ್ಮ ಹೆಸರೇನು ಅಂತ ಮೊದಲು ಹೇಳ್ತೀರಾ? ಈ ಭೂಲೋಕದಲ್ಲಿ ಭೀಕರ ಬರಗಾಲ ಬಂದ್ರು ಬೆಂದು ನೊಂದು ಬಳಲುತ್ತಿರುವ ಬಡವರಿಗೆ ಸಾಲ ಕೊಟ್ಟ ಕರೋಡ್ಪತಿ ಪ್ರಖ್ಯಾ. ಸೈಡ್ ಬಿಸ್ನೆಸ್ ಸಾಕಷ್ಟಿದೆ. ಎಷ್ಟೇ ಕಷ್ಟ ಬಂದ್ರು ನನ್ನ ಶ್ರೀಮಂತಿಕೆ ಮಾತ್ರ ಸವಿಯಲ್ಲ. ಓಹೋ, ಶ್ರೀಮಂತ್ರಿ, ನೀವ್ ಯಾವತ್ತಾದ್ರೂ ಜೈಲಿಗೆ ಹೋಗಿ ಬಂದಿದ್ದೀರೇನು? ಜೈಲು? ನಾನು ಜೈಲಿಗೆ ಹೋಗುವಷ್ಟು ಅಷ್ಟೊಂದು ಸಣ್ಣ ಮನುಷ್ಯನೆಂದು ತಿಳಿದಿರುವೆಯಾ? ನೋ, ಅದೆಂದಿಗೂ ಸಾಧ್ಯವಿಲ್ಲ. ಯಾವುದೇ ಕಾರಣದಿಂದ ಅಂತ ಪ್ರಸಂಗ ಬಂದರೆ ತಕ್ಷಣ ಮುಚ್ಚಿಸಿ ಹಾಕುವಷ್ಟು ವಸೂಲಿ ಡೆಲ್ಲಿಯವರೆಗಿದೆ. ಎಲ್ಲಿ ಇದನ್ಯಾಕೆ ಕೇಳಿದೆ? ಇನ್ನಷ್ಟೊತ್ತು ನೀವು ಇಲ್ಲೇ ನಿಂತಿದ್ದೆ ಆದ್ರೆ ಒಂದ್ಸಲಿ ಜೈಲಿಗೆ ಹೋಗಿ ಅನುಭವ ಪಡ್ಕೊಂಡು ಬರ್ಬೋದಲ್ಲ ಅಂತ. ನನ್ನನ್ನು ಜೈಲಿಗೆ ಕಳಿಸ್ತೇನೆ? ನನ್ನ ಯಾರಂತ ತಿಳಿದಿರುವೆ? ಮರ್ಯಾದೆಯಿಂದ ಹೇಳ್ತೇನೆ ಕೇಳೋ. ಏನಿನ್ನ ಬಂಡ ಧೈರ್ಯದ ಮಾತು ಕೇಳಿದ್ರೆ ನೀನನ್ನು ಸುಮ್ಮನೆ ಬಿಡಬಹುದು ಅಂತ ತಿಳಿದಿರುವೆಯಾ? ಒಳ್ಳೆಲ್ಲದೆ ಒಪ್ಪಿ ನನ್ನ ಒಪ್ಪಿದರೆ ನಿನ್ನ ನೆಟ್ಟರದಷ್ಟು ಹಣ ಕೊಡುವೆ. ಒಂದೇ ಒಂದು ಸಾರಿ ಈ ನಿನ್ನ ನೀಳಕಾಯ್ದ ದೇಹವನ್ನು ನನಗೆ ಅರ್ಪಿಸಿ ನೀನು ಇಲ್ಲಿಂದ ಧಾರಾಳವಾಗಿ ಹೊರಟಬಹುದು. ಮಿಸ್ಟರ್ ಪ್ರಖ್ಯಾತ್, ಸುತ್ತಮುತ್ತ ಎಷ್ಟು ಜನರಿದ್ದಾರೆ. ಅವ್ರೇನಾದ್ರೂ ಬಂದ್ರೆ ನಿನ್ನ ಜೀವ ಸಹಿತ ಬಿಡೋದಿಲ್ಲ. ಕಣೆ, ಇಲ್ಲಿಗೆ ಬರುವವರೆಲ್ಲರೂ ಪ್ರೇಮಿಗಳು ಮಾತ್ರ. ನಾವು ಕೂಡ ಪ್ರೇಮಿಗಳೆಂದೇ ತಿಳಿದಿರುತ್ತಾರೆ ಹೊರತು ನಮ್ಮನ್ನು ನೆದರತ್ತಿ ನೋಡುವುದಿಲ್ಲ. ನೋಡು, ಈ ನಿನ್ನ ಅಂದವಾದ ಸೌಂದರ್ಯವು ನನ್ನ ಮನಸ್ಸನ್ನೇ ಸುಡುತ್ತದೆ. ಬೇಗ ನಿನ್ನನ್ನು ಮೋಹಿಸೆಂದು ನಾ ಹುಟ್ಟಿನಿಂದ ಕಂಡ ಮೊಟ್ಟ ಮೊದಲ ಸುಂದರಿ ಕಣೆ ನೀನು. ನೋಡು, ಈ ನಿನ್ನ ದಿಟ್ಟ ನಿರ್ಧಾರವನ್ನು ಬಿಟ್ಟು ನನ್ನ ಕೈಗೆ ಕೈಕೊಟ್ಟು ಪ್ರೀತಿಸು ಬಾ. ಕಮಾಂಡಲ್ಲಿ ನಿನ್ನಂತ ಕಾಮುಕ ನಾಯಿಗೆ ನನ್ನ ಮನಸ್ಸನ್ನು ಕೊಟ್ಟು ಪ್ರೀತಿ ಮಾಡುವಂತ ಹುಚ್ಚು ಹೆಣ್ಣು ನಾನಲ್ಲ. ನಿಮ್ಮಂತ ಕಾಮುಕರಿಗೆ ನಾನು ಮೆಟ್ಟಿರೋ ಮೆಟ್ಟಿನಿಂದ ಪಾಠ ಕಲಿಸೋ ಹೆಣ್ಣು. ಈ ಪ್ರಖ್ಯಾತ ಕಣ್ಣಿಟ್ಟ ಕಾಮಿನಿಯರು ಕರೆದೊಡನೆ ಬಾರನ್ನು ಹತ್ತಿ ಬೇರು ಕುಡಿದು ತಮ್ಮ ಶೀಲವನ್ನು ಧಾರೆ ಎರೆದ ನಾರಿಯರು ಸಾಕಷ್ಟಿದ್ದಾರೆ ಈ ಸಮಾಜದಲ್ಲಿ. ಮರ್ಯಾದೆ ಕಂಚಿ ಮಾಯದಿಂದ ಬಂದು ನಿನ್ನಂತ ಸುಮ್ಮನೆ ಬಿಡುವುದಿಲ್ಲ. ಬಾ. ಹೆಚ್ಚಿಗೆ ಮಾತಾಡಿದ್ದೆ ಆದ್ರೆ ನನ್ನ ಅಣ್ಣ ಬಂದ್ರೆ ನಿನ್ನ ಪ್ರಾಣ ಸಹಿತ ಬಿಡೋದಿಲ್ಲ. ಏನಂದೆ? ನಿನ್ನ ಅಣ್ಣ ನನಗೆ ಪ್ರಾಣ ಸಹಿತ ಬಿಡುದಿಲ್ವಾ? ನಿನ್ನನ್ನು ಅಷ್ಟೊಂದು ಶೂರನೇ? ಅದೆಂದಿಗೂ ಸಾಧ್ಯವಿಲ್ಲ. ಇವತ್ತು ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ಇವತ್ತು ಯಾರು ಬಂದು ನಿನ್ನನ್ನು ಕಾಪಾಡುತ್ತಾನೆ ನಾನು ನೋಡ್ತೀನಿ.
ಹೊರಟು ನಿಂತ ಸರದಾರನಿಗೆ ಕಾದು ನಿಂತಿದೆ ರಣರಂಗ. ಹಲವು ದಿನಗಳಿಂದ ಹೊಚ್ಚು ಹಾಕಿದ ಈ ರಸಿಕನಿಗೆ ಯಾಗಾರದಪ್ಪ ಲಂಗ. ಎಲ್ಲಿಗೆ ನಮ್ಮಿಬ್ಬರ ಆನಂದ. ಹಗಲೊತ್ತಿನಲ್ಲಿ ಹರೆಯದ ಹೆಣ್ಣಿನ ಮೇಲೆ ಶೀಲಹರಣ ಮಾಡುವುದು ತಪ್ಪು. ಮರ್ಯಾದೆಯಿಂದ ಸೈಡ್ ಹೇಳೋ. ಇರದಿದ್ರ ನಿನ್ನ ಜೀವಂತ ಸಮಾಧಿ ಮಾಡ್ತೇನೆ. ಸೂರ್ಯ ಕಂಗೆಟ್ರೆ ಬೆಂಕಿ ಸೂರ್ಯ. ಸೂರ್ಯ ಬೆಂಕಿ ಸೂರ್ಯ. ಮೊನ್ನೆ ತಾನೇ ಗಾಂಧಿ ಅಂತ ಬಂದು ಅಡ್ಡಿಯಾದೆ ಎಂದು ಬೆಂಕಿ ಸೂರ್ಯನೆಂದು ನನ್ನ ಕೆಲಸಕ್ಕೆ ಅಡ್ಡಿಯಾಗದೆ ಹೋದ್ರೆ ಸರಿ. ಇರದಿದ್ದರೆ ಸತ್ತೋಗ್ತೀಯಾ ದಿನಕ್ಕೊಂದು ಹೆಸರಿಟ್ಟುಕೊಳ್ಳುವ ಭಂಡ. ಯಾವ್ಯಾವ ಕೆಲಸಕ್ಕೆ ಯಾವ್ಯಾವ ಹೆಸರಿನ ಅವಶ್ಯಕತೆ ಇರ್ತದೆಯೋ ಅದನ್ನ ಇಟ್ಕೊಂತೀನಿ. ರೌಡಿನು ನಾನೇ, ಗೂಂಡಾನು ನಾನೇ, ಗಾಂಧಿನು ನಾನೇ. ಪ್ರತಿಯೊಂದು ಕೆಲಸಕ್ಕೆ 3 ವಾರ್ನಿಂಗ್ ಕೊಡ್ತೀನಿ. 3 ಮುಗಿದ ಮೇಲೆ ಜನಸಂಖ್ಯೆ ಲಿಸ್ಟ್ ನಿಂದ ಅವರವರ ಅಂಕಿ ಕಿತ್ತು ಅವರವರ ಹೆಣಕ್ಕೆ ಬೆಂಕಿ ಹಚ್ಚ ಸೂರ್ಯನೋ ನಾನೇ. ಕಾಲಲ್ಲಿರುವುದು ಮಜ್ಜೆಯು, ಬೆನ್ನಲ್ಲಿರುವುದು ಮಜ್ಜೆ. ಅದೇನಾದರೂ ನನ್ನ ಕೈಗೆ ಬಂದದೆಯಾದರೆ ನಿನ್ನ ದೇಹ ಆಗುವುದು ನಚ್ಚು ನಚ್ಚು. ಆಮೇಲೆ ನಿನ್ನ ದೇಹ ಮಣ್ಣಲ್ಲಿ ಮುಚ್ಚು. ಹೊಟ್ಟೆಯಾಗುತ್ತಿರುವುದು 2ನೇ ಬಾರಿ. ನನ್ನನ್ನೇ ಮಣ್ಣಲ್ಲೇ ಮುಚ್ಚಿಸ್ತೀಯಾ? ಹೋಗಲೇ ಕೊಚ್ಚುವುದಿಲ್ಲ. ಬೊಗಳೋ ನಾಯಿ ಕಚ್ಚೋದಿಲ್ಲ ಅಂತ ಅದು ನಿನ್ನ ಹೊಚ್ಚು. ಈ ಸೂರ್ಯ ಬಾಯಿಂದ ಹೇಳಿದ್ದನ್ನೇ ಕೈಯಿಂದ ಮಾಡ್ತಾನೆ, ಕೈಯಿಂದ ಹೇಳಿದ್ದನ್ನೇ ಬಾಯಿನ ಮಾಡ್ತಾನೆ. ಮನಸ್ಸಿಲ್ಲದ ಹೆಣ್ಣನ್ನು ಬದುಕರಿಸುವೆಲ್ಲ ನಿನ್ನ ಕೈ ತೆಗೆಯಲ್ಲ, ನಿನ್ನ ಕಾಲು ತೆಗೆಯಲ್ಲ, ನಿನ್ನ ತಲೆನೂ ತೆಗೆಯಲ್ಲ. ಬರೀ ಜೀವ ಮಾತ್ರ ತೆಗೆದಿದೆ. ನಾನು ಬಿರುಗಾಳಿ. ಬಿರುಗಾಳಿಯಲ್ಲಿ ಹೊತ್ತು ಉರಿಯುವ ಬೆಂಕಿ. ಲೇ ಬೆಂಕಿ, ನಿನ್ನ ಆಯುಷ್ಯ ಮುಗಿದಂತಿದೆ. ನಿನ್ನನ್ನು ಮುಗಿಸೋದೇ ಒಳ್ಳೆಯದು. ಸಾಯುವನಿಂದ ಮುಂದಿನ ದಾರಿ. ಹಾಗೇನಾದರೂ ಮಾಡಿದೆ ಆದರೆ ಎಂದೆಂದರೂ ನೀನು ನನ್ನ ಶಿಕಾರಿ. ನೆನಪಿಟ್ಟುಕೊಳ್ಳಲೇ. ನೋಡಿ, ನೀವು ಸಾಮಾನ್ಯ ಮನುಷ್ಯರೆಂದು ತಿಳಿದು ನಿಮ್ಮನ್ನ ತುಂಬಾ ತಪ್ಪಾಗಿ ನಡೆಸ್ಕೊಂಡ್ಬಿಟ್ಟೆ. ದಯವಿಟ್ಟು ನನ್ನನ್ನ ಕ್ಷಮಿಸಿ. ನಿನ್ನನ್ನು ಕ್ಷಮಿಸೋಕೆ ನಾನ್ ನಿನ್ನ ಗಂಡನೇ, ಮಾವನೇ, ಭಾವನೆ. ಮರ್ಯಾದೆಯಿಂದ ಹೊರಟೋಗು. ಇವನಿಂದ ನಾನು ಕೇಳಿಸ್ಕೋಬೇಕು ಅನ್ನೋಷ್ಟರಲ್ಲಿ ನಾನು ಇವನು ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತಾಯ್ತಲ್ಲ. ಇರ್ಲಿ, ಇವನಿಗೆ ಹೇಗಾದ್ರೂ ಮೋಡಿ ಮಾಡಿ ನನ್ನ ಮೇಲೆ ಆಸೆ ಬರುವಂತೆ ಮಾಡಲೇಬೇಕು. ನೋಡಿ, ನಿಮ್ಮ ನಿಜವಾದ ಹೆಸರನ್ನ ಸ್ವಲ್ಪ ಹೇಳಿ. ನನ್ನ ಹೆಸರು ಕೇಳ್ಕೊಂಡು ಏನ್ ಮಾಡ್ತೀಯಾ? ಅದ್ರಿಂದ ಏನಾಗ್ಬೇಕು? ಆಗಬೇಕಾಗಿರೋದು ಬಹಳಷ್ಟಿದೆ, ಅದಕ್ಕಾಗಿ ಕೇಳ್ತಾ ಇರೋದು. ಹೇಳಿ. ಅದಕ್ಕಾಗಿ ಕೇಳ್ತಾ ಇದ್ದೀಯಾ? ಈ ಲೋಕವನ್ನೇ ಹೊತ್ತು ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದು ಜೀವಿಗೆ ಅನ್ನ ಕೊಡುವರು ಯಾರು? ಪರಮಾತ್ಮ. ಅವನಿಗೆ ಹೆಸರುಗಳಿವೆ. ಹೌದು, ದೇವನೊಬ್ಬ, ನಾಮ ಹಲವು, ಸಾಕಷ್ಟಿವೆ. ಹಾಗೆಯೇ ನನಗೆ ಸಾಕಷ್ಟು ಹೆಸರುಗಳಿವೆ. ಅದರಲ್ಲಿ ಯಾವುದು ಹೇಳಲಿ? ನೋಡಿ, ನಿಮ್ಮನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ನಿರಾಕರಿಸಿ ಒಂಟಿಯನ್ನಾಗಿ ಮಾಡಿ ಬಿಟ್ಟೋಗ್ಬೇಡಿ.
ದಯವಿಟ್ಟು ಐ ಲವ್ ಯು ಸೋ ಮಚ್. ನಾವ್ ಹೋಗಿ ಹೋಗಿ ಆ ಮಂಡ್ ಮದ್ರಂಗಿ ಮನಿಯೊಳಗ್ ಬಾಡಿ ಇದೀನ್ರಿ ಅಪ್ಪ. ಅದೇನ್ ಮನಿನೋ ಮಠನೋ ಮಸ್ನದು ಒಂದೋ ತಿಳಿವಲ್ದು. ಓಂಕಾರಮೂರ್ತಿ ಬರ್ಮಪ್ಪ, ಇವತ್ತಾರಿ ಮಣ್ಕಾಲ್ ಪೂಜೆ ಮಾಡಪ್ಪ ತಂದೆ, ಮಾಡಪ್ಪ. ಮಣ್ಕಾಲ್ ಪೂಜೆ ಅಂದ್ರೇನ? ಅದು ಇನ್ನೊಂದ ಸಣ್ಣ ಹುಡುಗರಿಗೆಲ್ಲ ತಿಳಿಯೋದು ನೋಡ. 6 ವರ್ಷ 6 ವರ್ಷದ ಆರಂಭಗಿಲ್ಲ ನಿಮ್ಗ. ಅರಿಯಾಕ ಅಲ್ಲ, ಅನುಭವದ ವಯಸ್ಸು, ಅರ್ಥಕೊಳ್ಳುವ ಮನಸ್ಸು. ನಾನೇನಾದ್ರೂ ಬಾಯ್ ಬಿಚ್ಚಿ ಹೇಳೋದಂದ್ರ ಈಗ ನಾಗು ಭಾರಿ ಸೀರಿಯಸ್ ನೋಡಕ್. ಅದನ್ನ ಮತ್ತಿಗೆ ಏನೋ ವಿಚಾರ ಸೌರಾಸ ನನಗೆ ತಿಳಿಸು, ಇಲ್ಲ ಕ್ಲಾಸ್ ಆಮೇಲೆ ಅದನ್ನ ವಿಚಾರಿಸ. ಅಲ್ಲ, ನಿಮ್ದು ಮನಿ ಏನ್ ಮನಿ ರೀ ಅದು? ಎಂತ ಗುದ್ದು, ಏನ್ ತೆಗ್ ಎಲ್ಲ ಲೂಸ್ ಬಿಟ್ಟಿಂಗ್. ನಮ್ಮ ಮನೆಯಾಗೆಲ್ಲ ಹಬ್ದು ಲೂಸು ಫಿಟ್ಟಿಂಗು ಗೊತ್ತು ಎಲ್ಲವೋ. ಯಾಕ ನಿಮ್ದ ಮನಿ ನಿಮ್ಗೆ ಗೊತ್ತಿದೇನ ಎಲ್ಲೆಲ್ಲಿ ಗುದ್ದು ಎಲ್ಲೆಲ್ಲಿ ತಗದಾವ ಅಂತ ಹೇಳಿ? ಏ ಹುಚ್ಚಿ ಅಲ್ಲ, ನಿಮ್ ಮನಿ ಮುಟ್ಟಿದ್ರೆ ಸಾಕ, ಹಂಗ ಬಾಗ್ಲಾಗಿಂದ ನೀರ್ ಹಂಗ ಪಚಾಕ್ ಅಂತ ಬರ್ತಾವ. ಅದೇನು ವೇಸ್ಟ್ ಪೈಪ್ ಮುದ್ದಾ ಮಾಡ್ತಿದ್ದ ಅವನೊಂದು ಒಂದು ತಿಳಿವದ್ ನೋಡ. ಅಲ್ಲ, ಅದ ಹಿಂದೊಂದು ಗುದ್ದ ಐತಲ್ಲ, ಹೆಗ್ಗಣದ ಗುದ್ದು, ಅದೆಲ್ಲ ಬರ್ಗಿ ಪರ ಅಂತ ಬರಿ ಎಲ್ಲ ಹೊರಗಾಕ. ಸರಿ, ಮನೆಯಾಗ ಬಟನ್ ಇದ್ದಾವ ಎರಡೂ ಕೈಯಾಗ ಒಂದೊಂದು ಬಟನ್ ಹಿಡಿದು ಒತ್ತಿದ್ರು ಅವನೊಂದು ಕರೆಂಟ್ ಪಾಸ್ ಆಗುವಂತ. ಈಗ ನನಗೊಂದು ಬಲ್ಬು ಬೆಳಕು ಮಾಡುವುದು. ಹೆಂಗ ಕೆಲಸ ಬರೋಬ್ಬರ ಮಾಡಿದ್ರ ಕೆಲಸ ಕೊಡ್ತಾವ, ಮಾಡಕ ಬರಂಗಿಲ್ಲ ಅಂದ್ರೆ ಎಲ್ಲಿಂದ ಕೆಲಸ ಕೊಡ್ಬೇಕ್ರಿ? ಮಳೆಗಾಲ ದಿವ್ಸಿಗ ಅದಕ್ಕ ಈ ಹೆಗ್ಣ ಬಾಳ ಬರ್ತಾವ. ನೀನು ಒಂದು ಬೆಕ್ಕ ಸಾಕ, ಬೆಕ್ಕ ಇರ ಬೇಕೀಗ
ಮನ್ಯಾಗ ಬೆಕ್ಸ್ ಹಾಕಿ ಏನ್ ಮಾಡ್ಲಿ? ಯಾಣಿ ಅಂತ ಗಂಡ್ಸ ಕೂಳ್ತಂದ್ ಹಾಕಕ್ ಆಗಿಲ್ಲ ಅಂದ್ರೆ ಇಲ್ಲಿ ನೋಡು ಮನಿ ಈಗ ಮಳೆಗಾಲ ದಿನ ಅಲ್ಲ ಒಂದ್ ಇಲಿ ಹಗಲ ಮುಗಲ ಬೆಡ್ರೂಮ್ ನಾಗ ಬರ್ತೈತಿ ಹಣಿಗ್ ಹಾಕ್ತೈತಿ ಒಳಗ್ ಬರ್ತೈತಿ ಹಣಿಗ್ ಹಾಕ್ತೈತಿ ಒಳಗ್ ಬರ್ತೈತಿ ಅದು ಒಳಗ್ ಹೋತಂದ್ರ ನನಗ ತ್ರಾಸ ಇಲಿ ಅಂದ್ರ ನಮಗ್ ಹೆದರಿಕೆ ಬರ್ತೈತಿ ಅಲ್ಲ ಅಡ್ ಗೋಡಿ ನಿಮ್ದು ನಿಮ್ ಗೋಡಾಗಿನ್ ತೂತ